ವೀಕ್ಷಕರೇ, ಕೆವಿ ನ್ಯೂಸ್ ವೀಕ್ಷಕರೇ, ಕರ್ನಾಟಕ ರಾಜ್ಯ ಮಾಜಿ ಮಂತ್ರಿಗಳು ಹಾಗೂ ಹುಮ್ನಾಬಾದ್ ಮಾಜಿ ವಿಧಾಯಕರು ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಸಾಹೇಬರು ನಮ್ಮ BK9 ನ್ಯೂಸ್ ಹಾಗೂ ಕೆವಿ ನ್ಯೂಸ್ ಹತ್ರ ಲೈವ್ ಬರ್ತಾ ಇದ್ದಾರೆ. ನೋಡೋಣ ಅವ್ರ ಸ್ಪೀಚ್. ಜಾತ್ರಾ ಮಹೋತ್ಸವ ಬಹಳ ಸುಮಾರು ದಿವಸದಿಂದ ಈ ಒಂದು ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಜಿಲ್ಲೆಗಳಿಂದ ಭಕ್ತಾದಿಗಳು ಬರ್ತಕ್ಕಂಥ ಶ್ರೀ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಲಕ್ಷಾನುಗಟ್ಟಲೆ ಜನ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಈ ಜಾತ್ರಾ ಮಹೋತ್ಸವದಲ್ಲಿ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ಅನಾನುಕೂಲತೆ ಆಗಬಾರ್ದು. ಎಲ್ಲರೂ ಕೂಡ ಈ ದೇವಸ್ಥಾನ ಕಮಿಟಿ ಇರ್ಬೋದು, ನಾವಿರ್ಬೋದು, ಎಲ್ಲರೂ ಸೇರಿ ಇವತ್ತೊಂದು ಒಳ್ಳೆ ಕಾರ್ಯ ಮಾಡಬೇಕು ಅಂತ ನಾವು ಪ್ರತಿ ವರ್ಷ ಸುಮಾರು ದಿವಸ ಇಟ್ಕೊಂಡು ಈ ಕಾರ್ಯಕ್ರಮ ನಾವು ಮಾಡ್ತೀವಿ. ಇವತ್ತೇನು ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಕೂಡ ಸುಮಾರು 8-10 ವರ್ಷದಿಂದ ಭಾಳ ಸುಂದರವಾಗಿ ಪ್ರಸಾದ ವ್ಯವಸ್ಥೆ ಕೂಡ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಜನರಿಗೆ ಇವತ್ತೆಲ್ಲರೂ ಬರೀ ನಾವಂತಲ್ಲ, ಎಲ್ಲ ಹುಮ್ನಾಬಾದ್ ಜನ ಸೇರಿ ಈ ಒಂದು ಪ್ರಸಾದ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಯಲ್ಲಿ ಅಧಿಕಾರಿಗಳು ಕೂಡ ಪಾಪ ಅವರವರಲ್ಲಲ್ಲಿ ಅವ್ರ ಆಫೀಸ್ಗಳಲ್ಲಿ ಕೂಡ ಅವ್ರ ಪ್ರಸಾದ ವ್ಯವಸ್ಥೆಗಳು ಮಾಡ್ತಾರೆ. ಇವತ್ತೇನು ಇದು 14ನೇ ತಾರೀಕಿಂದ ಈ ವೀರಭದ್ರೇಶ್ವರ ಜಾತ್ರಾ ಪ್ರಾರಂಭ ಆಯಿತು ಅಂದ್ರೆ 27ನೇ ಮಧ್ಯಾಹ್ನವರೆಗೆ ತೇರೆಳೆಯವರೆಗೆ ಈ ಒಂದು ಕಾರ್ಯಕ್ರಮ ನಡೀತಾನೆ ಇರ್ತದೆ. ಇವತ್ತು ಆ ಕಾರ್ಯಕ್ರಮ ಇವತ್ತೆಲ್ಲರೂ ಸೇರಿ ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಕೊಡೋದು. ಇವತ್ತು ಬಸ್ಸಿನ ಸೌಲಭ್ಯ ಇರ್ಬೋದು, ಇವತ್ತು ಮುನ್ಸಿಪಾಲಿಟಿ ಅವರು TMC ಅವ್ರ ಕೆಲಸ ಇರ್ಬೋದು, ಬಂದಂಥವ್ರಿಗೆ ಶುದ್ಧವಾದಂಥ ನೀರು ಕುಡಿಸ್ತಕ್ಕಂಥ ಇರ್ಬೋದು, ಇವತ್ತು ಲೈಟ್ ವ್ಯವಸ್ಥೆ ಇರ್ಬೋದು, ಇವತ್ತು ಪೊಲೀಸ್ ಇಲಾಖೆ ಸುವ್ಯವಸ್ಥೆ ಕಾಪಾಡ್ತಕ್ಕಂಥ ಇರ್ಬೋದು, ಇವತ್ತೆಲ್ಲ ಸೇರಿ ಇವತ್ತು ಹಾಸ್ಪಿಟಲ್, ಇವತ್ತು ಡಾಕ್ಟರ್ಸು ಹೆಲ್ತ್ ಬಗ್ಗೆ ಕೇರ್ ತೊಗೊಳ್ಳೋದು ಇವತ್ತೆಲ್ಲ ಮಾಡ್ತಕ್ಕಂಥದ್ದೇ. ಈಗಾಗಲೇ ಸೋದರಾದಂಥ ವಿಧಾನ ಪರಿಷತ್ನ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ರವರು, ಭೀಮರಾವ್ ಪಾಟೀಲ್ರವರು, DCC ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಅಭಿಷೇಕ್ ಪಾಟೀಲ್ರವರು, ಅದ್ರ ಜೊತೆಯಲ್ಲಿ ಈ ಮೊನ್ನೆ ದೇವಸ್ಥಾನ ಕಮಿಟಿಯ ನೂತನವಾಗಿ ಅಧ್ಯಕ್ಷರು ಆಯ್ಕೆ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೀರಣ್ಣ ಪಾಟೀಲ್ರವರು ಎಲ್ಲರೂ ಕೂಡ ಚರ್ಚೆ ಮಾಡಿ ಇವತ್ತು ಒಳ್ಳೆಯ ರೀತಿಯಿಂದ ಬಂದಂಥ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ವ್ಯವಸ್ಥೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ತೊಡಗಿದ್ದಾರೆ. ನಾನು ಅವ್ರ ಜೊತೆಯಲ್ಲಿದ್ದೀನಿ. ಬಂದಂಥ ಭಕ್ತಾದಿಗಳು ಯಾವುದೇ ರೀತಿಯಿಂದ ತೊಂದರೆ ಆಗ್ಕೊಡೋದು. ಪ್ರತಿ ವರ್ಷ ನಾವು ನೋಡ್ತಾನೆ ಇದ್ದೀವಿ. ಸುಮಾರು 20 ವರ್ಷದಿಂದ ನಾನು ಶಾಸಕನಾಗಿ ನಾನು ಇದು ಆಗಿರ್ಬೋದು, ಆದರೆ 20 ವರ್ಷ 18 ವರ್ಷದಿಂದ ಶಾಸಕನಾಗಿ ಬಂದಂಥ ಭಕ್ತಾದಿಗಳಿಗೆ ಅನೇಕ ಸೌಲಭ್ಯಗಳು ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ. ಈಗೂ ಕೂಡ ನಾನು ಶಾಸಕನಾಗಿ ಇಲ್ದರೂ ಕೂಡ ಇವತ್ತು ಬಂದಂಥ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಎಲ್ಲ ರೀತಿಯಿಂದ ಸೌಲಭ್ಯ ಒದಗಿಸ್ಕೊಡ್ಬೇಕು ಅಂತ ಆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಹೇಳಿ.